ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನವ್ಯ ಲಂಡನಿಂದ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮಗೆ ಜೂಡೋ ಕ್ಲಾಸ್ ಬಗ್ಗೆ ಪರಿಚಯ ಮಾಡೋಣ ಅಂತ ಈ ವಿಡಿಯೋ ಮಾಡಿದೆ. ಇಲ್ಲಿ ಏನು ಕಾಣಿಸ್ತಿದೆ, ಈ ಚರ್ಚಿನ ಹಾಲಲ್ಲಿ ಜೂಡೋ ಕ್ಲಾಸನ್ನು ಮಾಡ್ತಾರೆ. ಜೂಡೋ ಕ್ಲಾಸ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಈ ಜೂಡೋ ಅಂದರೆ ಜಪಾನಿನ ಮಾರ್ಷಲ್ ಆರ್ಟ್ಸು, ಅಂದರೆ ಇದು ಕರಾಟೆ ಕ್ಲಾಸ್ ಥರಾನೇ. ಕರಾಟೆಯಲ್ಲಿ ಹೇಗೆ ಕೈ ಮತ್ತು ಕಾಲನ್ನು ಯೂಸ್ ಮಾಡಿ ಫೈಟಿಂಗ್ ಮಾಡ್ತಾರೋ ಅದೇ ರೀತಿ ಜೂಡೋದಲ್ಲಿ ಕಾಲನ್ನು ಜಾಸ್ತಿ ಯೂಸ್ ಮಾಡಿ ಫೈಟಿಂಗ್ ಕಲಿಯೋದು. ನಾವು ನಮ್ಮ ಮಗನ ಕರಾಟೆ ಕ್ಲಾಸ್ಗೆ ಸೇರಿಸ್ಬೇಕು ಅಂತಲೇ ಅಂದ್ಕೊಂಡಿದ್ವಿ, ಆದರೆ ಮನೆ ಹತ್ತಿರದಲ್ಲಿ ಯಾವ ಕ್ಲಾಸು ಸಿಗಲಿಲ್ಲ. ಹಾಗಾಗಿ ಜೂಡೋ ಹೇಗಿದೆ ನೋಡೋಣ ಅಂತ ಟ್ರಯಲ್ ಕ್ಲಾಸ್ ತಗೊಂಡಾಗ ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ಇಲ್ಲಿ ಮಕ್ಕಳು ಹೊರಗಡೆ ಆಟಾಡೋಕ್ಕೆ ಅಂತ ಬರೋದೇ ಕಮ್ಮಿ. ಹಾಗಾಗಿ ಈ ಥರ ಕ್ಲಾಸಸ್ಗೆ ಹೋಗೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ಎಕ್ಸಸೈಸ್ ಕೂಡ ಆಗುತ್ತೆ. ಇವತ್ತು ಜೂಡೋ ಕ್ಲಾಸಲ್ಲಿ ಎಕ್ಸಾಮ್ ಇದೆ. ಇದು ವರ್ಷಕ್ಕೆ ಒಂದ್ಸಲ ಈ ರೀತಿ ಎಕ್ಸಾಮ್ ಮಾಡ್ತಾರೆ. ಹಾಗೆ ಮಕ್ಕಳಿಗೆ ಸರ್ಟಿಫಿಕೇಟ್ ಮತ್ತು ನೆಕ್ಸ್ಟ್ ಲೆವೆಲ್ ಬೆಲ್ಟನ್ನು ಕೂಡ ಕೊಡ್ತಾರೆ. ಈ ಜೂಡೋ ಕ್ಲಾಸಲ್ಲಿ ಕಿಡ್ಸು, ಟೀನೇಜರ್ಸು ಮತ್ತು ಅಡಲ್ಟ್ಸ್ ಅಂತ 3 ಗ್ರೂಪನ್ನು ಮಾಡಿದ್ದಾರೆ. ವಾರದಲ್ಲಿ 3 ದಿನ ಎಲ್ಲ ಗ್ರೂಪ್ಗೂ 1 ಅವರ್ ಕ್ಲಾಸನ್ನು ಮಾಡ್ತಾರೆ. ಮೊದಲಿಗೆ ಪ್ರೇಯರ್ ಮುಗಿಸಿ ಈಗ ಎಕ್ಸಾಮನ್ನು ಸ್ಟಾರ್ಟ್ ಮಾಡಿದರು. ಹೋದ ವರ್ಷ ಕಿಡ್ಸ್ ಎಕ್ಸಾಮ್ನ ಬೇಗ ಮಾಡಿ ಮುಗಿಸಿದ್ರು, ಆದರೆ ಈ ವರ್ಷ ಎಲ್ಲ ಗ್ರೂಪನ್ನು ಮಿಕ್ಸ್ ಮಾಡಿ ಒಟ್ಟಿಗೆ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪೇರೆಂಟ್ಸ್ ಎಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ತಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋಕ್ಕೋಸ್ಕರ ಲಾಸ್ಟ್ವರೆಗೂ ಕೂತಿದ್ರು. Hi, Shanta, Daniel, hi, rolling. Daniel, don't use your head, use your hand. Okay? Go back. Hi, Shiro, give me. Good. Hi, go back. Shireen. Both legs together, Daniel. Yeah. Left and right. That's it. Left. Right, right. Right, one more again. Left, right. Head up, close your chin. Yes, okay. Rolling, open your leg. Hi, Yoko, Kenny. All right. Shraddha, my mother Kenny. Hi, Rafael. Yoko, Kenny. One more again. That's it. Left and right. Other side.
Good. Right. ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತೋ ಹಾಗೆ ದೊಡ್ಡವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿ ಇತ್ತು. ಹಾಗೆ ಇಲ್ಲಿ ಎಲ್ಲರೂ ನೆಕ್ಸ್ಟ್ ಬೆಲ್ಟ್ ಕಲರ್ ಯಾವ್ದು ಸಿಗುತ್ತೆ ಅಂತಾನೆ ಕ್ಯೂರಿಯಾಸಿಟಿಯಿಂದ ಸ್ಟೂಡೆಂಟ್ಸು ಮತ್ತು ಅವರ ಪೇರೆಂಟ್ಸು ಕಾಯ್ತಾ ಕೂತಿದ್ರು. ಈಗ ಕಿಡ್ಸ್ ಫೈಟಿಂಗ್ ಟಾಸ್ಕ್ ಬಂತು. ಇದು ಯಾವ ರೀತಿ ಅಂದರೆ ಕಾಲನ್ನು ಯೂಸ್ ಮಾಡಿ ಅಪೋಸಿಟ್ ಇರೋ ಪಾರ್ಟ್ನರನ್ನು ಬೀಳಿಸ್ಬೇಕಿತ್ತು. Don't forget Ukemi. I will check your Ukemi and your technique. Go, alright? Advance! ಇಲ್ಲಿ ಕಿಡ್ಸ್ ಗ್ರೂಪಲ್ಲಿ ಎಷ್ಟು ಪುಟ್ಟ ಮಕ್ಕಳು ಬರ್ತಾರೆ ಅಂದರೆ ಇವರನ್ನು ನೋಡಿದ ಮೇಲೆ ನಮಗೂ ಗೊತ್ತಾಗಿದ್ದು ಇಷ್ಟು ಚಿಕ್ಕವರು ಈ ಜೂಡೋ ಕ್ಲಾಸಸ್ಗೆ ಬರ್ತಾರೆ ಅಂತ.
Head up, head up. ಇಲ್ಲಿ ಹೆಣ್ಮಕ್ಳು ಕೂಡ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಅಂದರೆ ಎಕ್ಸಾಮಲ್ಲಿ ಲಾಸ್ಟಿಗೆ ಬ್ಲ್ಯಾಕ್ ಬೆಲ್ಟ್ ಕೊಡ್ತಾರೆ. ಅದು ಹುಡುಗರಿಗೆ ಅಲ್ಲದೆ ಹುಡುಗಿಯರಿಗೂ ಕೂಡ ಈ ಸಲ ಸಿಕ್ತು. ಮೊದಲೇ ನನ್ನ ಮಗ ಬೇರೆ ಪಾರ್ಟ್ನರ್ ಜೊತೆ ಫೈಟ್ ಮಾಡಿದ್ದ, ಬಟ್ ಇಬ್ಬರು ಕೆಳಗೆ ಬೀಳದೆ ಟೈ ಆಗಿತ್ತು. ಹಾಗಾಗಿ ಮತ್ತೆ ಅವರನ್ನು ಬೇರೆ ಪಾರ್ಟ್ನರ್ ಜೊತೆ ಆಟ ಆಡಿಸಿದ್ರು. ಆವಾಗಲೂ ಇಬ್ಬರು ಬಿಟ್ಕೊಡದೆ ಮತ್ತೆ ಟೈ ಆಗಿ ಉಳೀತು. ಕೊನೆಗೆ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿ ಗ್ರೇಡಿಂಗ್ ಕೊಡ್ತಾ ಬಂದರು. ನಾನು ಮೊದಲೇ ಹೇಳಿದ ಹಾಗೆ ಸರ್ಟಿಫಿಕೇಟ್ ಜೊತೆ ನೆಕ್ಸ್ಟ್ ಲೆವೆಲ್ ಬೆಲ್ಟನ್ನು ಕೂಡ ಕೊಟ್ಟರು. ಹೊಸ ಬೆಲ್ಟ್ ಸಿಕ್ಕಿದ ಕೂಡಲೇ ಮಕ್ಕಳು ಫುಲ್ ಖುಷಿಯಾಗಿ ಅಲ್ಲೇ ಬೆಲ್ಟ್ ಚೇಂಜ್ ಮಾಡ್ಕೋತಿದ್ರು. ಆಮೇಲೆ ಅದನ್ನು ನೋಡಿದ ಟೀಚರು ನಿಮ್ಮ ಪೇರೆಂಟ್ಸ್ನ ಹೆಲ್ಪ್ ತಗೊಂಡು ಎಲ್ಲರೂ ಬೆಲ್ಟ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಅಂದರು. ಕೊನೆಗೆ ಬೆಲ್ಟ್ ಚೇಂಜ್ ಆದ ನಂತರ ಎಲ್ಲರನ್ನು ಕೂರಿಸಿ ಗ್ರೂಪ್ ಫೋಟೋಸ್ ತಗೊಂಡು ಅವತ್ತಿನ ಕ್ಲಾಸನ್ನು ಮುಗಿಸಿದ್ರು. Everyone come with us.